ನಿನ್ನೆ ಸುರಿದಂಥ ಬೈಲಹೊಂಗಲ ಪಟ್ಟಣದಲ್ಲಿ ಧಾರಾಕಾರ ಮಳೆಗೆ ಸಾಕಷ್ಟು ಅನಾಹುತ ಕೂಡ ಸಂಭವಿಸಿರುವಂಥದ್ದು. ಈ ನಿಟ್ಟಿನಲ್ಲಿ ಈಗ ಮನೆಗಳು ಕೂಡ 8 ಮನೆಗಳು ಕೂಡ ನೆಲಕಚ್ಚಿರುವಂಥದ್ದು. ಸದ್ಯ ಅಲ್ಲೇ ಆದ ಸ್ಥಳದಲ್ಲಿ ಇರುವಂಥದ್ದು ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸಾಕಷ್ಟು ಏನು 8 ಮನೆಗಳಲ್ಲಿ ಕೂಡ ಈಗಾಗಲೇ 2 ಮನೆಗಳಲ್ಲಿ ಏನು ಮಾಲೀಕರು ವಾಸ್ತವ್ಯ ಹೂಡಿದ್ರು. ಆದರೆ ಇನ್ನೂ 6 ಮನೆಗಳಲ್ಲಿ ಬೇರೆ ಕಡೆಯಿಂದ ಬಂದು ಬಾಡಿಗೆಯನ್ನು ಪಡೆದುಕೊಂಡು ಈ ಮನೆಯಲ್ಲಿ ವಾಸವನ್ನು ಮಾಡ್ತಾ ಇದ್ರು. ಆದರೆ ನಿನ್ನೆ ಮಧ್ಯಾಹ್ನ 3 ಗಂಟೆ ಸುರಿದಂಥ ಧಾರಾಕಾರ ಮಳೆಗೆ ಬೈಲಹೊಂಗಲ ಪಟ್ಟಣದ ಅನೇಕ ಕಡೆ ಕೂಡ ಸಾಕಷ್ಟು ಅನಾಹುತ ಕೂಡ ಸಂಭವಿಸಿರುವಂಥದ್ದು. ಈ ನಿಟ್ಟಿನಲ್ಲಿ ಇದು ಬೈಲಹೊಂಗಲ ಪಟ್ಟಣದಲ್ಲಿರ್ತಕ್ಕಂಥ 8 ಮನೆಗಳು ಕೂಡ ಸಂಪೂರ್ಣವಾಗಿ ನೆಲಕಚ್ಚಿರುವಂಥದ್ದು. ಈಗ ಸದ್ಯ ಈ ದೃಶ್ಯಗಳು ನೋಡ್ತಾ ಹೋಗ್ಬೋದು. ಒಳಗಿರ್ತಕ್ಕಂಥ ಅನೇಕ ವಸ್ತುಗಳು ಕೂಡ ನೆಲಕಚ್ಚಿರುವಂಥದ್ದು. ಹಾಗೆ ಆ ಮನೆಯ ಮೇಲ್ಛಾವಣಿ ಕೂಡ ಕುಸಿದು ಸಾಕಷ್ಟು ಕೂಡ ಈಗಾಗಲೇ ಲಕ್ಷಾಂತರ ರೂಪಾಯಿ ಹಾನಿಗಿದೆ ಎಂದು ಮಾಲೀಕರು ಕೂಡ ತಿಳಿಸಿರುವಂಥದ್ದು. ಈ ನಿಟ್ಟಿನಲ್ಲಿ ಇಲ್ಲಿ ಆ ಮನೆಗೆ ಕೂಡ ಸಾಕಷ್ಟು ಈಗಾಗಲೇ ಹಾನಿಯಾದ ಹಿನ್ನೆಲೆಯಲ್ಲಿ ನಿನ್ನೆ ಏನು ಬಾಡಿಗೆ ಪಡೆದಂಥ ಬಾಡಿಗೆದಾರರು ಕೂಡ ಬೇರೆ ಕಡೆ ಕೆಲಸಕ್ಕೆ ಹೋದಂತಹ ಸಂದರ್ಭದಲ್ಲಿ ಈ ಒಂದು ಮನೆ ಕೂಡ ನೆಲಕಚ್ಚಿರುವಂಥದ್ದು. ಆದರೆ ಅದೃಷ್ಟವಶಾತ್ ಸಾಕಷ್ಟು ಏನು ಪ್ರಾಣಹಾನಿ ಕೂಡ ಯಾವುದೇ ರೀತಿ ಪ್ರಾಣಹಾನಿ ಸಂಭವಿಸಿಲ್ಲ. ಈ ನಿಟ್ಟಿನಲ್ಲಿ ಈಗ ಈ ಮನೆಯಲ್ಲಿರ್ತಕ್ಕಂಥ ಡ್ರಮ್ಮು ಹಾಗೂ ಕಾಟ ಕೂಡ ಸೇರಿದಂತೆ ಅನೇಕ ವಸ್ತುಗಳು ಕೂಡ ನೆಲಮಹಡಿಯಲ್ಲಿ ಕೂಡ ನೆಲಕ್ಕೆ ಸಿಲುಕಿರುವಂಥದ್ದು. ಈ ನಿಟ್ಟಿನಲ್ಲಿ ಇಲ್ಲಿ ಮನೆಯ ಮಾಲೀಕರು ಕೂಡ ನಮ್ಮ ಜೊತೆಯಲ್ಲಿರುವಂಥದ್ದು. ಅವರನ್ನು ಸದ್ಯ ನಾನು ಮಾತಾಡಿಸ್ತಾ ಹೋಗ್ತೀನಿ. ಯಾವ ರೀತಿ ಹಾನಿಯಾಗಿದೆ, ಏನಾಗಿದೆ, ಯಾವಾಗ ಆಗಿದೆ ಈ ರೀತಿ ಅನ್ನೋಂಥ ಮಾತನ್ನು ಈಗ ಅವ್ರನ್ನ ಮಾತಾಡ್ತೀನಿ. ಸರ್, ಯಾವಾಗ ಆಯಿತು, ಎಷ್ಟು ಮಳೆ, ಏನು ಹೆಂಗಂತೆ? 3 ಗಂಟೆಯಿಂದ 6 ಗಂಟೆ ಮಟ್ಟ ಆಯ್ತು ರೀ. 3 ತಾಸು ರೀ. 3 ತಾಸು ಆದರೂ ಅದು ಊಟ ಬಿಡಲಿಲ್ಲ. ಹಿಂಗಾಗಿ ಹೊರಗಿಂದ ಇದು ಹಳ್ಳದಿಂದ ನುಗ್ಗಿ ಕಾಸು ನೀರು ಒಳಗೆ ಹೋಯ್ತು. 3 ತಾಸು ಆಗ್ಯಾರ. ಅಲ್ಲ, ಎಷ್ಟು ಮನೆಗಳು, ನೀವು ಎಷ್ಟು ಮನೆಯಲ್ಲಿದ್ದೀರಿ, ಎಷ್ಟು ಮನೆಗಳು ಬಾಡಿಗೆ? ನಾವು 2 ಮನೆಯಲ್ಲಿ ಇದ್ದೀವಿ ರೀ ಸರ್. ಮತ್ತು ಈ 8 ಮನೆ 6 ಮನೆ ಬಾಡಿಗೆ ಕೊಟ್ಟಿದ್ದೀವಿ ರೀ. ಹಿಂಗಾಗಿ ನಾವು ಇದಾಗಂತಲೇ ಅಂದ್ರೆ ನಾವು ಅಲ್ಲಿ ನಮ್ಮ ಅಣ್ಣವ್ರ ಮನೆ ಇದ್ರಿ ಹೊಂದಿಗೆ, ಅಲ್ಲಿ ಹೋಗಿ ಉಳಿದಿದ್ದೀವಿ ರೀ. ಅಲ್ಲ, ಈಗ ಬಾಡಿಗೆದಾರರು ಎಲ್ಲಿಗಿದ್ರು ಅದು ಮಳೆಯ ಸಂದರ್ಭದಲ್ಲಿ? ಅವರೆಲ್ಲ ಕೆಲಸಕ್ಕೆ ಹೋಗಿದ್ರು ಅವರು. ಹಿಂಗಾಗಿ ಏನು ಪ್ರಾಣ ಇದು ಆಗಿಲ್ಲ ರೀ. ಅವ್ರು ಯಾರು ಇರೋಕ್ಕಿಲ್ಲ, ಅವರೆಲ್ಲ ಹೊರಗೆ ಹೋಗಿದ್ರು ರೀ. ಹಿಂಗಾಗಿ ಅದೇನು ಇದು ಅನಾಹುತ ಆಗಿಲ್ಲ. ಅಲ್ಲ, ಅಂದಾಜು ಎಷ್ಟು ಹಾನಿ ಆಗಿದೆ ಸರ್? ಈಗ ನಿನ್ನೆ ಮಳೆ 3 ಗಂಟೆಯಿಂದ ಸುರಿತಾ ಇದೆ ಮಳೆ, ಎಷ್ಟು ಹಾನಿ ಆಗಿದೆ ಅಂತ? ಎಲ್ಲ ಕೂಡಿ ಅಂದ್ರೆ ಒಂದು 50-60 ಲಕ್ಷ ರೂಪಾಯಿ ಹಾನಿ ಆಗಿದೆ ರೀ ಸರ್. ಇನ್ನೂ ಹೆಚ್ಚಾಗ್ಯದ್ರಿ ಸರ್. ನೋಡಿರಿ, ಏನು ಪರಿಹಾರ ಏನು ಮಾಡ್ತಾರೆ ಮಾಡ್ರಿ. ಈಗ ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತೀರಿ? ನಾವು ಮತ್ತೆ ಇದನ್ನೇ ಹೇಳೋದಲ್ರಿ, ಎಲ್ಲ ಏನಾರು ಇದನ್ನು ಮಾಡಿ ಸಹಾಯ ಮಾಡ್ರಿ ಅಂತ ಹೇಳೋದು ರೀ. ಓಕೆ, ಇದಿಷ್ಟು ಮನೆಯ ಮಾಲೀಕರು ಹೇಳುವಂಥದ್ದು. ಒಟ್ಟಾರೆಗೆ 50ರಿಂದ 60 ಲಕ್ಷ ರೂಪಾಯಿ ಅಷ್ಟು ಹಾನಿಯಾಗಿದೆ ಅಂತೇಳಿ ಮಾಲೀಕರು ಕೂಡ ಹೇಳುವಂಥದ್ದು. ಒಟ್ಟಾರೆಗೆ ಏನು ಈ ಮನೆಗಳು ಇನ್ನೊಮ್ಮೆ ತೋರಿಸ್ತಾ ಹೋಗ್ತೀನಿ. ಈ ಮೇಲ್ಛಾವಣಿ ಕೂಡ ಸಾಕಷ್ಟು ಕುಸಿದು ಬಿದ್ದಿರುವುದರಿಂದ ಇಲ್ಲೇ ಏನು ಬೈಲಹೊಂಗಲ ಪಟ್ಟಣದಲ್ಲಿ ಮುಖ್ಯವಾಗಿ ಏನು ಚರಂಡಿಗಳಿವೆ, ಆ ಚರಂಡಿಗಳು ಕೂಡ ಬ್ಲಾಕೇಜ್ ಆಗಿ ಈ ಮಳೆಯ ನೀರು ಮನೆಗಳಿಗೆ ನುಗ್ಗಿ ಸಾಕಷ್ಟು ಅನಾಹುತ ಆಗಿದೆ ಅನ್ನುವಂಥದ್ದು ಇನ್ನು ಮನೆಯ ಮಾಲೀಕರ ಮಾತಾಗಿದ್ದಂಥದ್ದು. ಅದೇ ರೀತಿಯಾಗಿ ಈ ಟಜರಿಗಳನ್ನು ನೀವು ನೋಡ್ತಾ ಇರ್ಬೋದು. ಟಜರಿ ಆಗಿರ್ಬೋದು, ಆಗ ಕಾಟಗಳು, ಚೇರ್ಗಳು ಸೇರಿದಂತೆ ಮನೆಯಲ್ಲಿರ್ತಕ್ಕಂಥ ಅನೇಕ ವಸ್ತುಗಳು ಕೂಡ ಏನು ಮನೆಯ ಗೋಡೆಯ ಒಳಗೆ ಸಿಲುಕಿಕೊಂಡಿರೋದು. ಒಟ್ಟಾರೆಯಾಗಿ ಏನು ಬೈಲಹೊಂಗಲ ಪಟ್ಟಣದಲ್ಲಿ ಸುರಿದಂಥ ಧಾರಾಕಾರ ಮಳೆಯಿಂದಾಗಿ ಸಾಕಷ್ಟು ಅನಾಹುತಗಳು ಕೂಡ ಸಂಭವಿಸಿರುವಂಥದ್ದು, ಸಾಕಷ್ಟು ಹಾನಿಯಾಗಿದೆ. ಈ ನಿಟ್ಟಿನಲ್ಲಿ ನಮಗೆ ಸೂಕ್ತ ಪರಿಹಾರ ಕೊಡಿಸಿ ಅಂತೇಳಿ ಮನೆ ಮಾಲೀಕರು ಕೂಡ ಹೇಳುವಂಥದ್ದು. ಕ್ಯಾಮ್ರಾಮನ್ ರವಿ ಜೊತೆ ನಾಗೇಶ್ ಕುಂಬಳೆ, ನ್ಯೂಸ್ ಫಸ್ಟ್, ಬೆಳಗಾವಿ.